ರೀತಿಯಾಗಿ ನಗರ ಮಂಡಲದ ಅಧ್ಯಕ್ಷರಾದಂಥ ನಮ್ಮ ಮೋಹನಣ್ಣ ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಮಾವು ಮಂಡಳಿ ಮಾಜಿ ಅಧ್ಯಕ್ಷರಾದಂಥ ನಮ್ಮ ವಾಸವ ಸ್ವಾಮಿಯವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಗಾಂವ್ ಚಲೋ ಕಾರ್ಯಕ್ರಮದ ಜಿಲ್ಲಾ ಸಹ ಸಂಚಾಲಕರು ಮತ್ತು ಜಿಲ್ಲಾ ಕಾರ್ಯದರ್ಶಿ ಜನಾರ್ದನ್ ನಾಯ್ಡುರವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಮುಳಬಾಗಿಲು ತಾಲೂಕಿನ ಅಭ್ಯರ್ಥಿಯಾದಂಥ ಶೀಗಿಹಳ್ಳಿ ಸುಂದರ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಜಿಲ್ಲಾ ಖಜಾಂಚಿಗಳಾದ ನಮ್ಮ ಕಾಪರ್ತಿ ಅಮರಣ್ಣ ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮತ್ತು ನಗರ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾದ ಆದಿನಾರಾಯಣನವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮತ್ತು ಈ ಗಾಂವ್ ಚಲೋ ಅಭಿಯಾನದ ತಾಲೂಕು ಸಹ ಸಂಚಾಲಕರಾದ ಲಕ್ಷ್ಮೀನಾರಾಯಣ ಶೆಟ್ಟಿ ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮತ್ತು ಈ ಗಾಂವ್ ಚಲೋ ಕಾರ್ಯಕ್ರಮದ ಇನ್ನೊಂದು ಭಾಗವಾದ ಗೋಡೆ ಬರಹ ಮೋದಿ ಮತ್ತೊಮ್ಮೆ ಎಂಬ ಗೋಡೆ ಬರಹ ಎಲ್ಲೆಲ್ಲಿ ಕಾಣಿಸುತ್ತೋ ಅಲ್ಲೆಲ್ಲ ಬರೆಸಬೇಕಾಗತ್ತೆ. ಅದಕ್ಕೆ ಸಂಚಾಲಕರಾದಂಥ ನಮ್ಮ MPS ಮಂಜು ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಸ್ವಾಮಿ पूर्णस्य पूर्णमादाय पूर्णमेवावशिष्यते ओम शांति शांति शांति. ಚೌಲ್ಟ್ರಿಯಲ್ಲಿ ಈ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಜಿಲ್ಲಾ ಸಹ ಸಂಚಾಲಕರಾದ ನಮ್ಮ ಜನಾರ್ದನ್ ನಾಯ್ಡುರವರು, ಅದೇ ಥರ ಮಾವು ಮಂಡಿಗರು, ಆಯುಷ್ಮಾನ್ ಭಾರತ್ ಆಗಲಿ, ಜಲಜೀವನ್ ಆಗಲಿ, ಕಿಸಾನ್ ಸನ್ಮಾನ ಯೋಜನೆ ಆಗಲಿ ಅನೇಕ ಕಾರ್ಯಕ್ರಮಗಳು ಮಾಡಿಕೊಂಡಿದ್ದಾರೆ. ನಾವು ಮನೆ ಸಂಪರ್ಕ, ಗ್ರಾಮದಲ್ಲಿ ಗ್ರಾಮಕ್ಕೂ ಹೋಗಿ ಮನೆ ಸಂಪರ್ಕ, ಅದೇ ಥರ ನಗರದಲ್ಲಿ ಒಂದು ವಾರ್ಡಿಂದ ಇನ್ನೊಂದು ವಾರ್ಡು ಅಂತ ಹೋಗಿ ಸಂಪರ್ಕ ಮಾಡುವಂಥದ್ದು. ಏನು ಇವಾಗ ನಮ್ಮ ಕಾರ್ಯಕರ್ತರು, ಇದರಲ್ಲಿ ಬೂತ್ ಅಧ್ಯಕ್ಷರು, ಬೂತ್ ಕಮಿಟಿಯವರೆಲ್ಲ ಇದ್ದೀರಿ. ನೀವೆಲ್ಲ ಪಕ್ಕ ಬೂತ್ಗೆ ಹೋಗಿ ಕೆಲಸ ಮಾಡೋದು, ಏನು ನಮ್ಮ ಮೋದಿಯವರು ಕಾರ್ಯಕ್ರಮಗಳು ಮಾಡಿದ್ದಾರೆ ಅದನ್ನು ಜನಗಳಿಗೆ ತಿಳಿಸೋ ಥರ ಮನದಟ್ಟಾಗಿ ಹೇಳೋದು. ಹಾಗೆ ಇವಾಗ ಏನು ಈ ಕಾಂಗ್ರೆಸ್ ಮೂವ್ಮೆಂಟು ಏನು ಅಕ್ಕಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಕ್ಕಿ ಕೊಡ್ತೀರ ಮಾಡಿರೋದು, ಅದೇ ಥರ ನಮ್ಮ ಸೆಂಟ್ರಲ್ಲಿಂದ 5 kg ಕೊಡ್ತಾ ಇದ್ದೀವಿ, ಅದು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ. ಏನು 5 ಗ್ಯಾರಂಟಿಗಳು ಮಾಡಿದ್ದಾರೆ, ಅದರಲ್ಲಿ ಕೆಲವೆಲ್ಲ ಬಿಟ್ಬಿಟ್ಟಿದ್ದಾರೆ, ಸರಿಯಾಗಿ ಅದನ್ನು ಕೊಡ್ತಾ ಇಲ್ಲ. ಅದನ್ನು ನಮ್ಮ ಬೂತ್ಗಳಲ್ಲಿ ವಾರ್ಡ್ಗಳಲ್ಲಿ ಹೋದಾಗ ನೀವು ಅದೆಲ್ಲ ಅರ್ಥ ಆಗೋ ಥರ ಹೇಳಿ, ನಮ್ಮ ಮೋದಿಯವರು ಏನು ಕಾರ್ಯಕ್ರಮಗಳು ಮಾಡಿದ್ದಾರೆ ಆ ಕಾರ್ಯಕ್ರಮಗಳ ಬಗ್ಗೆ ಏನು ವೋಟರ್ಸ್ಗೆ ತಿಳಿದೇಳಿ ಈ ಥರ BJPಗೆ ಮಾಡಿರೋದ್ರಿಂದ ಮುಂದೆ ದೇಶ ಇನ್ನೂ ಅಭಿವೃದ್ಧಿ ಬರ್ತದೆ. ಇವಾಗಲೇ ನಮ್ಮ ದೇಶ ತುಂಬ ಅಭಿವೃದ್ಧಿಯಲ್ಲಿ ತಂದಿದ್ದಾರೆ ಮೋದಿಯವರು. ಇನ್ನು 2047 ವೇಳೆಗೆ ಪ್ರಪಂಚದಲ್ಲೇ 1ನೇ ಸ್ಥಾನಕ್ಕೆ ಬರಬೇಕು ಅನ್ನೋದು ಓಟಿಂದ ಅವ್ರಿಗೆ ಓಟ್ ಹಾಕಿ ಅವ್ರನ್ನ ಜಯಶೀಲರಾಗಿ 400 ಗಡಿ ದಾಟೋ ಥರ ಮಾಡಿದ್ರೆ ನಮ್ಮ ಏನು ಲೋಕಸಭಾ ಕ್ಷೇತ್ರ ಇದೆ, ಈ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡಿದ್ರೆ ನಾವು ಅವ್ರಿಗೆ ಓಟ್ ಹಾಕಿ ಅವ್ರ ಬೆಂಬಲ ಸೂಚಿಸಿದಂಗಾಗುತ್ತೆ. ಅದೇ ಥರ ದಯವಿಟ್ಟು ಈ ಎಲೆಕ್ಷನ್ ಆಗುವಾಗ ಎಲ್ಲರೂ ಬೂತ್ಗಳಲ್ಲಿ ಜೋಡಿಸ್ಕೊಂಡು ಮನೆ ಸಂಪರ್ಕ ಮಾಡಿ ಈ MP ಎಲೆಕ್ಷನಲ್ಲಿ ನರೇಂದ್ರ ಮೋದಿಜಿಗೆ ಈ ದಿನ ನಾವಿಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಗ್ರಾಮ ಚಲೋ ಕಾರ್ಯಕ್ರಮ. ಇದು ಕಾರ್ಯಾಗಾರ ಮಾಡ್ತೀವಿ. ಆ ಕಾರ್ಯಕ್ರಮದ ಪರವಾಗಿ ಕಾರ್ಯಾಗಾರ ಮಾಡ್ತೀವಿ. ಈ ಕಾರ್ಯಾಗಾರದಲ್ಲಿ ನಾವು ಮುಖ್ಯವಾಗಿ ಏನೇನು ತಿಳ್ಕೋಬೇಕು, ಯಾಕೆ ನಾವು ಈ ಕಾರ್ಯಾಗಾರ ಮಾಡಬೇಕು, ಗ್ರಾಮ ಚಲೋ ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವಧಾನ ಇರಬೇಕು. ಅದನ್ನ ಯಾವ ರೀತಿ ಮಾಡಬೇಕು, ಬರಬೇಕಾದ್ರೆ ನಾವು ಏನು ಮಾಡಬೇಕು, ಓಟ್ ಹಾಕಿ. ಯಾಕೆ ನಾವು ಓಟ್ ಹಾಕಿದ್ರೆ ಸಾಲ, ಜನ ಓಟ್ ಹಾಕ್ಬೇಕಂದ್ರೆ
ಜನರಿಗೆ ವಿಪರೀತವಾದಂಥ ದೊಡ್ಡ ದೊಡ್ಡ ತಪ್ಪು ಮಾಹಿತಿಗಳು ಹೋಗ್ತಾರೆ. ಬೇರೆ ಬೇರೆ ಪಕ್ಷಗಳಿಂದ, ಬೇರೆ ಬೇರೆ ಸಂಘಟನೆಗಳಿಂದ, ಬೇರೆ ಬೇರೆ ಶಕ್ತಿಗಳಿಂದ, ದೇಶ ವಿರೋಧಿ ಶಕ್ತಿಗಳಿಂದೆಲ್ಲ ಅಪಪ್ರಚಾರ ನಡೀತಾರೆ. ಆದ್ದರಿಂದ ನಮ್ಮ ಸಾಧನೆಗಳ ಬಗ್ಗೆ ಹೇಳಬೇಕು. ಅಪಪ್ರಚಾರದ ಬಗ್ಗೆ ಅವಧಾನ ಕೊಡಬೇಕು. ಏನು ಅಪಪ್ರಚಾರ ನಡೀತದೆ, ಅದು ಸತ್ಯವಾದ ಅಂಶಗಳೇನು, ಸತ್ಯಾಂಶಗಳೇನು, ಅದ್ರ ಬಗ್ಗೆ ಎಲ್ಲ ತಿಳಿಸ್ಬೇಕು. ಅದನ್ನೆಲ್ಲ ತಿಳಿಸಿ ನಾವು ಜನರನ್ನ ಮನವರಿಸ್ಬೇಕು. ನಿಜವಾಗ್ಲೂ ನಾವು ಯಾಕೆ BJP ಓಟ್ ಹಾಕಬೇಕು ಮುಗಿಸ್ಬೇಕು. ಯಾಕೆಂದರೆ ಒಬ್ಬೊಬ್ರದ್ದು ಒಂದು ಮೈಂಡ್ಸೆಟ್ ಮಾಡ್ತಾರೆ. ಆ ಮೈಂಡ್ಸೆಟ್ ತಕ್ಕಂಗೆ ನಾವು ಉತ್ತರ ಕೊಟ್ಟು ಅವ್ರಿಗೆ ಅದನ್ನ ಅವಧಾನ ಕೊಡಿಸಿ ಅವ್ರಿಗೆ BJP ಬಗ್ಗೆ, ಮೋದಿ ಬಗ್ಗೆ, ನಮ್ಮ ದೇಶದ ಬಗ್ಗೆ, ಧರ್ಮದ ಬಗ್ಗೆ, ಪ್ರಗತಿ ಬಗ್ಗೆ, ನಮ್ಮ ಸಾಧನೆಗಳು, ನಮ್ಮ ಪ್ರಯತ್ನಗಳು, ನಾವು ಮುಂದೆ ಮಾಡ್ತಕ್ಕಂಥ ಯೋಜನೆಗಳು ಯಾವ ರೀತಿ ಪ್ರಧಾನಿ ಮೋದಿ ಹೇಳ್ತಾರೆ. ಇನ್ನು 5 ವರ್ಷದಲ್ಲಿ ಪ್ರಪಂಚದಲ್ಲಿ 3ನೇ ಸ್ಥಾನಕ್ಕೆ ತಗೋಬೇಕು ಆರ್ಥಿಕ ಪರಿಸ್ಥಿತಿ ಅಂತ ಹೇಳ್ತಾರೆ. ನಾವು ಸರ್ಕಾರ ತಗೋಬೇಕಾದ್ರೆ ಮೊದಲು ಪ್ರಜೆಂಟ್ ಫೇಲ್ ಅಂದರೆ ಅತಿ ಶಿಥಿಲವಾದ 5 ರಾಷ್ಟ್ರಗಳು, ಆರ್ಥಿಕ ಶಿಥಿಲವಾಗ ಆರ್ಥಿಕವಾಗಿ ನಮ್ಮ ದುರ್ಭಾಗ್ಯದಲ್ಲಿ ನಡೀತಾ ಇದ್ದ ಈ ಒಂದು ಸಭೆಗೆ ನಮ್ಮ ಗ್ರಾಮಾಂತರ ಅಧ್ಯಕ್ಷರಾದ ಅಶೋಕ್ ಅವರೇ ಹಾಗೂ ನಮ್ಮ ನಗರಾಧ್ಯಕ್ಷರಾದಂಥ ರೋಹಣನ್ ಅವರೇ ಹಾಗೂ ಮಾವ ನಿರ್ಮಾಣ ಮಂಡಳಿ ಅಧ್ಯಕ್ಷರಾದಂಥ ವಾಸಣ್ಣನವರೇ ಹಾಗೂ ನಮ್ಮ ಕೋಳಿ ನಾಗರಾಜನವರೇ ಮತ್ತು ಈ ಒಂದು ರಾಮಚಂದ್ರ ಅಭಿಯಾನದ ಒಂದು ಸಂಚಾಲಕರಾದಂಥ ಜನಾರ್ದನ ನಾಯ್ಡುನವರೇ ಹಾಗೂ ನಮ್ಮ ಹಿರಿಯರು ಮತ್ತು ನಮ್ಮ ಮಾರ್ಗದರ್ಶಿಗಳಾದಂಥ ಪ್ರಕೃತಿ ಅಪ್ಪಣ್ಣವರೇ ಸುರೇಶ್ ಅವರೇ ಮತ್ತು ನಮ್ಮ